ಎಕ್ಸ್ಪೀರಿಯನ್ಸ್ ಮಾತ್ರ ಮಸ್ತ್ ಆಗಿದೆ. ಕೆಳಗಡೆ ಅಲೋ ಇಲ್ಲ ಅಂದ್ರು ಆದ್ರೂ ಬಂದಿದ್ದೀವಿ. ಸೆಲ್ಫಿ ಸಾಗರ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಪಹಲ್ಗಾಮ್ ಅಲ್ಲಿ ಕ್ರಿಕೆಟ್ ಆಡ್ತಾ ಇದಾರೆ ಈ ಚಳಿಯಲ್ಲಿ. ಬಾಳ್ ಚಳಿ ಆಗಕತ್ತೈತ್ರಿ, ತಡ್ಕೊಳಕ್ ಆಗ್ವಲ್ದು. So hi guys, welcome back to my YouTube channel. One and only Pace. This is day 4. ಇವತ್ತು ನಾವಿದ್ದೀವಿ JB ಪ್ಯಾಲೇಸ್ ಹೋಟೆಲಲ್ಲಿ. ಈ ಹೋಟೆಲ್ ನೋಡಿ ಹೇಗಿತ್ತು. ಇದು ನೆನ್ನೆ ನಾವು ಗುಲ್ಮಾರ್ಗ್ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದು. ಸೊ ಇವತ್ತು ನಾವು ಹೆಡಿಂಗ್ ಟುವರ್ಡ್ಸ್ ಪಹಲ್ಗಾಮ್. ಈ ಪಹಲ್ಗಾಮ್ ಹೋಗೋಕ್ಕಿಂತ ಮುಂಚೆ ಇಲ್ಲೇ ನಿಯರಲ್ಲಿ ಒಂದು ವಾಟರ್ ಫಾಲ್ಸ್ನ ಮಿಸ್ ಮಾಡಿದ್ವಿ ನೆನ್ನೆ ಹೋಗೋಕ್ಕಾಗಿಲ್ಲ, ಟೈಮ್ ಅಡ್ಜಸ್ಟ್ ಆಗಿಲ್ಲ ಅಂತ. ಸೊ ಇವತ್ತು ನಾವು ಅದನ್ನು ಕಂಪ್ಲೀಟ್ ಮಾಡೋಣ ಅಂತ ಸ್ವಲ್ಪ ಬೇಗ ಎದ್ದು ರೆಡಿಯಾಗಿ ಅದನ್ನು ಮುಗಿಸ್ಕೊಂಡು ಇಲ್ಲಿಂದ ಡೈರೆಕ್ಟ್ ಪಹಲ್ಗಾಮ್ ಹೋಗ್ತೀವಿ. ಪಹಲ್ಗಾಮ್ ನಮ್ಗೆ ಇಲ್ಲಿಂದ 3 hours ಜರ್ನಿ ಅಂತೆ ಆನ್ ರೋಡು. ಓಕೆ ಸೊ ಗಾಯ್ಸ್ ವಿ ಆರ್ ಗೋಯಿಂಗ್ ಇನ್. ಸೊ ಇವತ್ತು ಹೋಗ್ತಾ ಇದ್ದೀವಿ ಈ ವೆಹಿಕಲ್ ಅಲ್ಲಿ. ಇವಾಗ ನಾವು ವಾಟರ್ ಫಾಲ್ಸ್ ಹತ್ರ ಹೋಗ್ತಾ ಇದೀವಿ. ಇಲ್ಲಿಂದ ಒಂದು 4-5 kilometers ಇದೆಯಂತೆ. ಸೊ ಅಪ್ ಅಂಡ್ ಡೌನ್ ನಮಗೊಂದು 10 kilometers ಆಗುತ್ತೆ. ಜಾವ್ ನಾವು ಇವತ್ತು ATV ರೈಡ್ ಹೋಗ್ತಾ ಇದೀವಿ. ಸೊ ಇದಕ್ಕೆ ನಾವು ಇವಾಗ 1500 ರೂಪಾಯಿ ಪೇ ಮಾಡಿ ಇವಾಗ ಹೋಗ್ತಾ ಇದೀವಿ ವಾಟರ್ ಫಾಲ್ಸ್ಗೆ. ಒಬ್ಬರಿಗೆ 1500 ರೂಪಾಯಿ ಕರ್ಕೊಂಡು ಬರ್ತಾರೆ. ಮತ್ತೆ ಅಲ್ಲಿ ಸ್ವಲ್ಪ ಫೋಟೋಶೂಟ್ಗೆ ವಿಡಿಯೋಸ್ಗೆ ಅಲೋ ಮಾಡಿ ಮಾಡ್ಕೊಡ್ತಾರೆ. ಸೊ ಇಲ್ಲೆಲ್ಲ ಸಕ್ಕತ್ತಾಗಿರುತ್ತೆ. ನಿಮಗೆ ತೋರಿಸ್ತಾ ಬರ್ತೀರಿ, ನೋಡ್ತಾ ಇರಿ. ವಾಟರ್ ಫಾಲ್ಸ್ ವ್ಯೂ ಮಾತ್ರ ಮಸ್ತ್ ಆಗಿದೆ ಅಂದ್ರು. ಅದು ನೋಡಿ ಇಲ್ಲಿ ಹೇಗಿದೆ ಸಿಚುವೇಶನ್. ಐಸ್ ಗಡ್ಡೆ ಆಗ್ಬಿಟ್ಟಿದೆ ಎಲ್ಲ ಪೂರ್ತಿ. ವೆಹಿಕಲ್ ಅಲ್ಲೂ ಹೋಗ್ತಾರೆ. ಈಗ ಇನ್ ಕೇಸ್ ಬೇಕಾದ್ರೆ ಈ ತರ ಕಾರ್ಗಳಲ್ಲೂ ಕ್ಯಾಬಲ್ಲೂ ಕರ್ಕೊಂಡು ಹೋಗ್ತಾರೆ. ಬಟ್ ATVಯಲ್ಲಿ ನಾವು ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೋಗ್ತಾ ಇದೀವಿ. ನಮಗೂ ಕೊಡ್ತಾರಂತೆ ಓಡ್ಸಕ್ಕೆ, ನೋಡೋಣ ಕೊಡ್ತಾರ ಇಲ್ಲೋ. ಇಲ್ಲ ಗೌರ್ಮೆಂಟ್ ಇಂದ ಆರ್ಡರ್ ಇದೆ ಪೊಲೀಸ್ ಕಡೆಯಿಂದ ಕೊಡೋಂಗಿಲ್ಲ ಅಂತ. ಬಟ್ ನಮ್ಗೆ ಹೇಳಿದ್ದಾನೆ ಒಂದು 2 ನಿಮಿಷ ಕೊಡ್ತೀನಿ ಅಂತ. ನಾವು ಸ್ವಲ್ಪ ವೇಟ್ ಮಾಡೋಣ. ನೋಡಿ ಕುದುರೆಗಳನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ. ಸೊ ಎಕ್ಸ್ಪೀರಿಯನ್ಸ್ ಮಾತ್ರ ಮಸ್ತ್ ಆಗಿದೆ. ಇವಾಗ ಟೈಮ್ ಕರೆಕ್ಟಾಗಿ ಬಂದು 8:30 ನಮಗೆ. 8:30ಗೆ ಚಳಿ ಸ್ವಲ್ಪ ಓಕೆ ಅನಿಸ್ತಾ ಇದೆ. ಮೇಲೆ ಒಂದು ಟ್ರಿಪ್ ಅಂತ ನೋಡೋಣ. ವಾಟರ್ ಫಾಲ್ಸ್ ಅಂತ ರೀಚ್ ಆಗಿದ್ದೀವಿ. ನಮ್ಮ ಕಡೆ ಎಲ್ಲ ವಾಟರ್ ಫಾಲ್ಸ್ ಅಂತ ಹೇಗಿರುತ್ತೆ, ನೀರು ಹರಿತಾ ಇರುತ್ತೆ ಮೇಲ್ಗಡೆಯಿಂದ, ಸಖತ್ ನೀರು ಕೆಳಗಡೆ ಬೀಳ್ತಾ ಇರುತ್ತೆ. ಇಲ್ಲಿನ ವಾಟರ್ ಫಾಲ್ಸ್ ನೋಡ್ಬಿಟ್ರೆ ನೀವು ಶಾಕ್ ಆಗ್ಬಿಡ್ತೀರಾ. ಇಲ್ಲಿನ ಸಿಚುವೇಶನ್ಗೆ ಹೇಗಾಗಿದೆ ವಾಟರ್ ಫಾಲ್ಸ್ ಅಂದ್ರೆ. ಸೊ ಗಾಯ್ಸ್ ಇಲ್ಲಿ ಕೆಳಗಡೆ ಅಲೋ ಇಲ್ಲ ಅಂದ್ರು ಆದ್ರೂ ಬಂದಿದ್ದೀವಿ. ಸಖತ್ ಸ್ಲಿಪ್ಪರಿ ಇದೆ. ಮೇಲೆ ಹತ್ತಕ್ಕೂ ಕಷ್ಟ, ಕೆಳಗಡೆ ಇಳಿಯೋಕ್ಕೂ ಕಷ್ಟ ಇಲ್ಲಿಂದ. ಇಲ್ಲಿ ಪಾಪ ನೋಡಿ ಎಲ್ಲ ಡಸ್ಟ್ಬಿನ್ ಮಾಡ್ಬಿಟ್ಟಿದ್ದಾರೆ. ಎಷ್ಟು ಬೇಜಾರಾಗುತ್ತೆ ನೋಡಿ ಗಾಯ್ಸ್. ಆ ಸೆಲ್ಫಿ ಸಾಗರ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಹಲೋ ಗೈಸ್, ಇವರೆಲ್ಲ ಫುಲ್ ಸೆಲ್ಫಿ ಸಾಗ್ಬಿಟ್ಟು ನಾನು ಬಿಟ್ಬಿಟ್ಟಾರೆ, ಫೋಟೋ ತೆಗೆಸ್ಕೊಂಡ್ಬಿಟ್ಟಾರೆ. ನೋವಿದೆ, ಆಕ್ರೋಶ ಇದೆ. ಗೈಸ್ ಫಸ್ಟ್ ಬಂದ್ಬಿಟ್ಟು ಇಲ್ಲಿ ಫೋಟೋ ತಗೊಂಡ್ಬಿಟ್ಟು ಓಡೋಗ್ಬಿಟ್ಟು ನಾವು ಗೈಸ್ ನಿಂತ್ಕೊಂಡು ತೆಗೆಸ್ಕೊತಾ ಇದ್ದಾರೆ. ಸೆಲ್ಫಿ ಸಾಗರ್ ಬರ್ರಿ ಕರ್ಕೊಂಡು ಹೋಗುತ್ತೆ. ಯಾರ ಜೊತೆ ಅವನು ಯಾರು ಗೊತ್ತು, ಯಾವಾಗ ಹೋಗಿದ್ದಾರೆ ಅಂತಾನೆ ಗೊತ್ತಾಗಿಲ್ಲ. ಹೋಗ್ಬೋದು ಹೇಳ. ಹೆಂಗ ಹತ್ತಿ ನೋಡು, ಆರ್ಸ್ತೀನಿ ಈಗ. ಚಲೋ ಗಾಯ್ಸ್ ನೋಡಿ ಎಷ್ಟು ಸ್ಲಿಪ್ಪರ್ ಇದೆ. ಏನಂತ ಅವನು, ನೀವು ಈ ತರ ಕಲ್ ಮೇಲೂ ನೀವು ಜಾರೋಗ್ತೀರಾ. ಕಪಲ್ ನೋಡಿ I love you ಕಣೆ, I love you too ಕಣೋ, I love you ಕಣೆ. ನೋಡಿ ಹುಡುಗಿರ್ಗಾದ್ರೆ ಇಬ್ಬಿಬ್ರು ಬರ್ತಾರೆ, ನನ್ನ ಮಕ್ಳು ಹುಡುಗರ್ಗಾದ್ರೆ ಒಬ್ರು ಬಂದಿಲ್ಲ. ಸೊ ಗಾಯ್ಸ್ ಫೋಟೋಸು ವಿಡಿಯೋಸು ಎಲ್ಲ ಮುಗೀತು. ಹೊರಗಡೆ ಅಂತೂ ಸಖತ್ ಚಳಿ ಇದೆ. ಬಟ್ ಈ ವೆದರ್ಗೆ, ಈ ಕ್ಲೈಮೇಟ್ಗೆ, ಈ ವ್ಯೂಸ್ಗೆ ನೋಡೋದಕ್ಕೆ ಮಾತ್ರ ಸಖತ್ತಾಗಿರುತ್ತೆ. ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಡ್ರೈವರು ಹೋಗ್ತಾ ಇದ್ದಾರೆ ಒಳ್ಳೆ ರೈಡ್ ಮಾಡಿಕೊಂಡು. ನೋಡಿ ಇದೆ ನೋಡಿ रुख से ला। हेलो गाइस, तो नाम इरफान। कितना वैसे काम कर रहे इधर? ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿಟಿ 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 ಅಂತ ತಿಕ್ಕಲಿ ಹಿಡಿಯುತ್ತೆ.
4 years ಇವ್ರು ನಮ್ಮನ್ನ ಕರ್ಕೊಂಡು ಹೋದ್ರು ಇವಾಗ ಇಲ್ಲಿ ATV ರೈಡ್ಗೆ. ಸಖತ್ತಾಗಿ ರೈಡ್ ಮಾಡಿದ್ರು. ಒಂದು 2 ನಿಮಿಷ ಕೊಡ್ತೀವಿ ಅಂದ್ರು ಆದರೂ ಕೊಡಲಿಲ್ಲ. ಆದರೂ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಥ್ಯಾಂಕ್ ಯು. ಹಾಯ್ ಗಾಯ್ಸ್, ನಾವು ಇವಾಗ ತಾನೇ ATV ರೈಡ್ ಮುಗಿಸ್ಕೊ ಬಂದ್ವಿ. ನನ್ನ ಲೈಫಲ್ಲೇ ದ ಬೆಸ್ಟ್ ರೈಡ್. ನಂಗೆ ಆ್ಯಕ್ಚುಲಿ ಆ ರೈಡರ್ ಸಖತ್ತಾಗಿ ಸಿಕ್ಕಿದ್ದ. ಹೆಂಗೆ ರೇಸ್ ಹೊಡ್ಕೊಂಡು ಬಂದ್ವಿ ಅಂದರೆ ಹೇಳೋಕ್ಕಾಗಲ್ಲ ಎಕ್ಸ್ಪೀರಿಯೆನ್ಸು. 2 ನಿಮಿಷದಲ್ಲಿ ಆಲ್ಮೋಸ್ಟ್ ಅವನು ಎಷ್ಟು ಕಿಲೋಮೀಟರ್ ಇರೋದು? 4 to 5 ಕಿಲೋಮೀಟರ್ಸ್ನ ಆಲ್ಮೋಸ್ಟ್ ಒಂದು 2-3 ಮಿನಿಟ್ಸಲ್ಲೇ ಮುಗಿಸ್ಬಿಟ್ಟ. ಸಕ್ಕತ್ತಾಗಿ ಓಡಿಸ್ದ ಅವನಿಗೆ. ಇವ್ರು ಜಾಸ್ತಿ ಡೌ ಮಾಡ್ತಾವಳೆ. ಇಲ್ಲ ಗಾಯ್ಸ್, ತುಂಬಾ ಚೆನ್ನಾಗಿತ್ತು ಗಾಯ್ಸ್. ಗಾಯ್ಸ್ ಇದು ಡ್ರೈ ಫ್ರೂಟ್ ಸಾಫ್ರಾನ್ ಚೆನ್ನಾಗಿರುತ್ತಂತೆ ಕ್ವಾಲಿಟಿ ಅಂತ ನಿಲ್ಸಿದ್ದಾರೆ. ಇದೆಲ್ಲ ರಿಯಲ್ ಸಾಫ್ರಾನ್ ಹಬ್ ಅಂತ ಇದು. ಆನ್ ದ ವೇ ಅಲ್ಲಿ ಆಪಲ್ ಗಾರ್ಡನ್ ಅಂತ ಬಂದಿದ್ದಾರೆ. ಬಟ್ ಇವಾಗ ಸೀಸನ್ ಇಲ್ಲ ಅಂತ ಏನಿಲ್ಲ, ಆಲ್ರೆಡಿ ಎಲ್ಲ ಕಟ್ ಮಾಡಿಬಿಟ್ಟಿದೆ ಅಂತ. ಇದು ಸೀಸನ್ ಅಲ್ಲ, ಫುಲ್ ಇದೆಲ್ಲ ಬಟ್ ಆಪಲ್ ಟ್ರೀಸೇ. ಇವಾಗ ಸುಮ್ಮನೆ ಶೋಕೇಸ್ಗೆ ಮೇಲೆ ಮೇಲೆ ಚುಚ್ಚಿದ್ದಾರೆ ಅಷ್ಟೇ. ಇದನ್ನ ಒರಿಜಿನಲ್ ಅಲ್ಲ, ಎಲ್ಲ ಉದ್ರೋಗಿದ್ದಾವೆ, ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಸ್ಟೆಮ್ ಕೊಟ್ನಲ್ಲ ತಿನ್ನೋದು, ಅದು ಚೆನ್ನಾಗಿತ್ತಲ್ಲ. ಮುರಬ್ಬ ಇದು ಬ್ಯಾಂಗ್ಳೂರಲ್ಲೇ ಸಿಗುತ್ತೆ. ಗೋಲ್ಡನ್ ಆಪಲ್. वो जैम विद एप्पल थोड़ा टेस्ट करो भैया. ಗಾಯ್ಸ್ ಎಲ್ಲ ಉಪ್ಪಿನಕಾಯಿ ಸೇಲ್ ಮಾಡ್ತಾವ್ರೆ ಇಲ್ಲಿ. ಎಲ್ಲಾನು ಒಂದೊಂದು ಚೂರು ಚೂರು ಹಾಕಿ ಟೇಸ್ಟ್ ಮಾಡಿ ಅಂತ ಕೊಡ್ತಾವ್ರೆ. ಇವ್ರು ಅದನ್ನೇ ಒಂದೊಂದು ಬಾಟ್ಲು ಖಾಲಿ ಮಾಡ್ತಾವ್ರೆ. ಯಾವ ತಗೊಂತಾರೋ ಗೊತ್ತಿಲ್ಲ, ಒಟ್ನಲ್ಲಿ ಖಾಲಿ ಅಂತ ಮಾಡ್ತಾವ್ರೆ. ನಡಿ ನಡಿ, ಯಾವ್ದು ಬೇಕಾ ತಗೊಳ್ಳಿ ಹೋಗೋಣ. ಹಾಯ್ ಗಾಯ್ಸ್, ಪಹಲ್ಗಾಮ್ಗೆ ಬಂದಿದ್ವಿ. ಇಲ್ಲಿ ನೋಡಿ, ಪಹಲ್ಗಾಮಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ ಈ ಚಳಿಯಲ್ಲಿ. ಲೋಕಲ್ ಗಾಯ್ಸು, ಸಖತ್ ಚಳಿ ಇದೆ. ಬಟ್ ಇದ್ರಲ್ಲೇ ಎಲ್ಲ ಕವರ್ ಅಪ್ ಆಗಿ ಹೆಂಗ್ ಆಡ್ತಾ ಇದ್ದಾರೆ ನೋಡಿ. ಇವ್ರದ್ದು ದುರ್ಗದ್ದು ಒಂದು ಸ್ಲ್ಯಾಂಗ್ ಇದೆ, ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ಎಷ್ಟು ಸಖತ್ತಾಗಿದೆ ಅಂದ್ರೆ ಕೇಳಿಸ್ಕೊಳ್ತಾನೆ ಇರ್ಬೇಕು ಅನ್ಸುತ್ತೆ. ಇಷ್ಟ ದಿನ ಇವರು ಸುಮ್ಮನೆ ಬೆಂಗಳೂರು ಭಾಷೆಯಲ್ಲಿ ಮಾತಾಡ್ತಾ ಇದ್ರು. ಬೆಂಗಳೂರವ್ರ ಜೊತೆ ಬೆಂಗಳೂರು ಭಾಷೆ, ದುರ್ಗದವ್ರ ಜೊತೆ ದುರ್ಗದವ್ರ ಭಾಷೆ. ಹೆಂಗದಿರ್ರಿ ಅಲ್ರಿ? ಹೆಂಗದಿರ್ರಿ? ಚಲೋ ಅದಿರೇನ್ರಿ? ನಾವ್ ಮಸ್ತ್ ಅದೇವ್ ನೋಡ್ರಿ. ಇಲ್ಲಿ ಹೆಂಗಿದಿರ್ರಿ? ಚಳಿ ಹೆಂಗಿದಿರ್ರಿ? ಬಾಳ್ ಚಳಿ ಆಗಕತ್ತೈತ್ರಿ, ತಡ್ಕೊಳಕ್ ಆಗ್ವಲ್ದು. ಏನ್ ಮಾಡ್ಬೇಕ್ ಅನ್ನೋದು ಗೊತ್ತಾಗ್ವಲ್ದ್ರಿ. ಹೋಗಿ ಊಟ ಮಾಡಿ ಮಲ್ಕೋ. ಏನ್ ಮಾಡಿದ್ರಿ? ಚಳಿ ರೀ. ಹುನ್ರಿ, ಊಟ ಮಾಡ್ತಾ ಇದ್ರಿ? ಹುಂಡ್ವಿರಿ. ಹುಡ್ರಿ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಬಾಳ್ ಚಲೋ ಐತ್ರಿ ಇಲ್ಲಿ ಕಾಶ್ಮೀರ್. ನೀವು ಬನ್ರಿ. ಹಿಂಗೆ ಪಹಲ್ಗಾಮಲ್ ಅಂತ ಅಲೆ ಎನರ್ಜಿನೇ ಇಲ್ರಿ ನಮ್ಗೆಲ್ಲಿಗ. ಕೈ ಎಲ್ಲ ನಡುಕ್ತಾ ಇದೀರಿ. ಚೂರ್ ಅಡ್ಜಸ್ಟ್ ಮಾಡ್ಕೊಳ್ರಿ ವಿಡಿಯೋ. ಇನ್ನೇನೀಗ ಈಗ ಮುಗಿಸ್ಕೊಂಡು ಹೋಟೆಲ್ ರೂಮ್ಗೆ ಹೋಗಿ ಬೆಚ್ಚಗೆ ಮಲ್ಕೋಬೇಕ್ರಿ, ಮಾಡ್ಬೇಕ್ರಿ. ಅಷ್ಟೇ ನೋಡ್ರಿ ಲೈಫ್. ಇದಕ್ಕೆ ವಿಡಿಯೋಗೆ ನೀವು ಲೈಕ್ ಕೊಡ್ರಿ, ಶೇರ್ ಕೊಡ್ರಿ, ಕಮೆಂಟ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಚಲೋ ಆಗುತ್ತೆ ಅಷ್ಟೇ ರೀ. ಹಲೋ ಫ್ರೆಂಡ್ಸ್, ಇದು ಪೆಹಲ್ಗಾಮ್ ಅಂತ. ಈ ಪೆಹಲ್ಗಾಮ್ಗೆ ಬಂದವ್ರೆ ಫ್ರೆಂಡ್ಸ್, ನಮ್ಮ ಫ್ರೆಂಡ್ಸ್ ಎಲ್ಲ. ಎಂತ ಮಾಡೋದಕ್ಕೆ ಚಳಿ ಚಳಿ ಅಂತ ಇದರಲ್ಲಿ ಕೂತವ್ರೆ. ನೀವು ನೋಡಿದ್ರೆ ಇಲ್ಲಿ ಸೀನರಿ ಏನೂ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್. ಸುಮ್ಮನೆ ಏನು ಅಂದರೆ ಇರಿ ಫ್ರೆಂಡ್ಸ್, ನಮ್ಮ ಫ್ರೆಂಡ್ಸ್ ಇದ್ದಾರೆ, ಕಚಡ ನನ್ನ ಮಕ್ಕಳು ಫ್ರೆಂಡ್ಸ್. ಇಲ್ಲಿ ಬಂದು ಚಳಿ ಚಳಿ ಅಂತವ್ರೆ. ಚಳಿಯಲ್ಲಿ ಒಂದು ರೈಡು ವಾಕ್ ಹೋಗುವ ಅಂದರೆ ಎಲ್ಲರೂ ಎಲ್ಲಿ ಕೂತವ್ರೆ ಅಂದರೆ ವ್ಯಾನಲ್ಲಿ ಕೂತು. ಅವ್ರ ಹಿಂದೆ ನೋಡಿ ಫ್ರೆಂಡ್ಸ್, ಬೆಟ್ಟ ಗುಡ್ಡ, ಅದ್ರ ಮಧ್ಯೆ ಚಿಟ್ಟೆಗಳು ಇರುತ್ತೆ ಅಂತ ಹುಡ್ಕೊಂಡು ಹೋಗುವ ಅಂತ ಆಸೆನೇ ಇಲ್ಲ ಫ್ರೆಂಡ್ಸ್. ಇವರು ಬಂದು ಚಳಿ ಚಳಿ ಅಂತವ್ರೆ. ಈ ವಯಸ್ಸಿನಲ್ಲಿ ಜಾತಿ ಕೊಡಿಬೇಕಾ ಮಗನೇ? ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಮತ್ತೇನ್ರಿ? ಬಾಯ್ ಹೇಳನ್ರಿ. ಬಾಯ್ ಗಾಯ್ಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.